ಸರ್, ನಿಮ್ಮ ಒಡನಾಡಿ ನಿಮ್ಮ ಹುಡುಗ ದರ್ಶನ್ ಇವತ್ತು ಒಳಗಡೆ ಇದ್ದಾರೆ. ಆಗಬಾರ್ದಾಗಿತ್ತು, ಆಗಿದೆ ಘಟನೆ. ದರ್ಶನ್ ಇಲ್ಲದ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಊಹಿಸ್ಕೊಳ್ಳೋದು ಸ್ವಲ್ಪ ಕನ್ನಡ ಸಿನಿಮಾ ಪ್ರೇಮಿಗಳಿಗೂ ಕಷ್ಟವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕಾಟೇರ ರಿಲೀಸ್ ಆದಮೇಲೆ ಮತ್ತೆ ದರ್ಶನ್ ಅವರು ಬ್ಯಾಕ್ ಟು ಫಾರ್ಮ್ ಆಗಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ವ್ಯಾಪಾರದ ದೃಷ್ಟಿಕೋನ ಆಗಿರ್ಬೋದು, ಸಿನಿಮಾ ರೀಚ್ ವಿಚಾರವಾಗಿ ಆಗಿರ್ಬೋದು. ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ದರ್ಶನ್ ಇಲ್ಲದೆ ನಿಮಗೆ ಹೇಗೆ ಕಾಣಿಸುತ್ತೆ? ವೈಯಕ್ತಿಕವಾಗಿ ಅದೊಂದು ನನಗೆ ಲಾಸ್ ಅಂತ ಅನಿಸುತ್ತೆ. ವೈಯಕ್ತಿಕವಾಗಿ ಮಾಡಿದ್ದು ದೊಡ್ಡ ಕೆಲಸ ಅಂತೇಳಿ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ನಾನು ಏನೇ ಮಾತಾಡ್ತಿದ್ದು ಕೂಡ ದರ್ಶನ್ ವಿರುದ್ಧವಾಗಲಿ ಅಥವಾ ಪರವಾಗಲಿ ನಾನು ಮಾತಾಡಲ್ಲ ಯಾವತ್ತು. ನಮ್ಮ ಒಡನಾಟದಲ್ಲಿ ಏನು ನಡೀತೋ ಅಷ್ಟನ್ನು ಮಾತ್ರ ಹೇಳಬಲ್ಲೆ. ಸೊ ಬೇಕಾಗಿರಲಿಲ್ಲ ಇದರಲ್ಲಿ ಸಿಕ್ಕೊಳ್ಬೇಕಾದ್ರೆ ನೀನು ಯಾವುದೋ ಎತ್ತರಕ್ಕೆ, ಬೇರೆ ಯಾರೂ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ, ಆ ಎತ್ತರಕ್ಕೆ ಹೋಗಿದ್ಯಾ ನೀನು. ಅದು ಅಲ್ಲಿ ಹೋದ್ಮೇಲೆ ವಾಪಸ್ಸು ಯಾವುದೋ ಶತಪಾತಾಳಕ್ಕೆ ಇಳಿಯೋದಿದೆಯಲ್ಲ, ಅದು ನನ್ನಂಥವನ್ನ ಅದು ಸಹಿಸ್ಕೊಳ್ಳಲ್ಲ. ಆಗೋಯ್ತು, ಇನ್ನೇನು ಅಂತ ಗೊತ್ತಿಲ್ಲ. ಅವರು ನಮ್ಮ ಜೊತೆ ಇರುವಷ್ಟು ಸಮಯ ಆ ಪೊರ್ಕಿ, ನಾನು ಅದೇ ಇದು ಉದಾಹರಣೆಗೆ ಕೊಡ್ಬೋದು. ಆ ಪೊರ್ಕಿ ಟೈಮ್ನಲ್ಲಿ ದರ್ಶನ್ ಬಂಗಾರದ ಮನುಷ್ಯ ನನ್ನ ಮಟ್ಟಿಗೆ. ಅದ್ಭುತ ಕಾಪರೇಷನ್. 2 ತಿಂಗಳಲ್ಲಿ ಅದನ್ನು ಶೂಟಿಂಗ್ ಮುಗಿಸ್ಕೊಟ್ಟಿದ್ದಾರೆ. ಅದನ್ನು ಜವಾಬ್ದಾರಿ ಪ್ರೊಡ್ಯೂಸರ್ ದತ್ತ ನನಗೆ ವಹಿಸಿದ್ದರು. ನಾನು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ. ದುಡ್ಡು ಯಾರೋ ಕೈಲಿ ಕೊಡ್ತಿದ್ರು, ನಾನು ದುಡ್ಡು ವ್ಯವಹಾರ ಮಾಡ್ತಾ ಇರಲಿಲ್ಲ. ಅಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು, ಇದನ್ನೆಲ್ಲ. ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಬೇಕು, ಅವ್ರದ್ದು ಎಲ್ಲ ವ್ಯವಸ್ಥೆ ಮಾಡೋರು ಇದ್ದರು. ನನಗೇನು ಸಮಸ್ಯೆ ಆಗ್ತಾಯಿರಲಿಲ್ಲ. ವೀಸಾ, ಇದು ಪಾಸ್ಪೋರ್ಟ್ ಅದೆಲ್ಲ ಅವರು ನೋಡಿಕೊಂಡ್ರು. ಎಲ್ಲೂ ನನಗೆ ಸಮಸ್ಯೆನೇ ಆಗಿಲ್ಲ ದರ್ಶನ್. ಅದಕ್ಕೆ ಹೇಳಿದ್ದು, ಇಂಡಸ್ಟ್ರಿಗೆ ಒಬ್ಬ ಬಂಗಾರದ ಮನುಷ್ಯ ರಾಜ್ಕುಮಾರ್, ಅದರಲ್ಲೇನು ಅನುಮಾನನೇ ಇಲ್ಲ. ಬಟ್ ನಾನು ನೋಡಿದ ಸೀಮಿತ ಇದರಲ್ಲಿ ಈ ಪೀಳಿಗೆಯಲ್ಲಿ ಒಬ್ಬ ಬಂಗಾರದ ಮನುಷ್ಯ ಇದ್ದಿದ್ದು ಅದು ದರ್ಶನ್. ಅದರಲ್ಲಿ ಯಾವ ಅನುಮಾನ ಬೇಡ. ನನ್ನ ಫೀಲಿಂಗ್ ಅದು ಇನ್ನೊಬ್ಬರು ಒಪ್ಪಬಹುದು, ಬಿಡ್ಬೋದು, ಅದು ಬೇರೆ ಪ್ರಶ್ನೆ. ಅಥವಾ ನನ್ನನ್ನು ವ್ಯಂಗ್ಯವಾಗಿ ನೋಡ್ಬೋದು, ಅಥವಾ ನಂದು ಕೋಪದಿಂದ ನೋಡ್ಬೋದು. ನನಗೆ ಯಾವ ಸಮಸ್ಯೆ ಇಲ್ಲ. ನನ್ನ ಕಂಡ ದರ್ಶನ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾನೆ, ಯಾವುದೂ ಕೌಂಟ್ ಆಗಲ್ವಾ? ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾನೆ, ಎಷ್ಟು ಜನ ನಿರ್ಮಾಪಕರನ್ನು ಉದ್ಧಾರ ಮಾಡಿದ್ದಾನೆ. ಇದೆಲ್ಲ ಕೌಂಟ್ ಆಗಲ್ಲ. ಇದು ಮರ್ಡರ್ ಅಷ್ಟೇ. ಅದು ಕಾನೂನು ಚೌಕಟ್ಟಿನಲ್ಲಿದೆ, ಯಾರು ಏನೂ ಮಾಡಲಿಕ್ಕಾಗಲ್ಲ. ಕಾನೂನು ಏನು ಹೇಳುತ್ತೋ ಅದೇ ರೀತಿ ಮಾಡಲೇಬೇಕು. ಈಗ ಅನುಭವಿಸ್ತಾ ಇದ್ದಾರೆ ದರ್ಶನ್. ಒಂದು ಹಂತದವರೆಗೆ ಮನುಷ್ಯನಾಗಿದ್ದ, ಬಂಗಾರದ ಮನುಷ್ಯನಾಗಿದ್ದ. ಈಗ ಏನು ಹೆಂಗೆ ಬ್ರ್ಯಾಂಡ್ ಮಾಡೋದು? ಅದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಕಾಲವೇ ನಿರ್ಧರಿಸ್ಬೇಕು ಏನಾಗುತ್ತೆ ಅಂತೇಳಿ. ಸರ್, ತುಂಬ ದುರಂತಗಳನ್ನು ನೋಡಿದ್ವಿ. ನಾನು ಕೆಲವು ಹೆಸರುಗಳನ್ನು ಹೇಳಲ್ಲ. ನಾನು ಟ್ರ್ಯಾಜಿಡಿ ಕಿಂಗ್ಗಳು ಅಂತ ಅವರನ್ನು ಸ್ಪೆಸಿಫೈ ಆಗಿ ಕೋಟ್ ಮಾಡಿ ಹೇಳ್ಬೋದು. ಈ ಹಠಗಳನ್ನು ಚಟಗಳು ತುಳಿದು ಹಾಕುತ್ತೆ ಅಂತ ಅನಿಸಿದೆಯಾ ನಿಮಗೆ? 100%. ದರ್ಶನ್ ಏನಾಗಿದ್ದಾರೋ ಅದೇ ಕಾರಣ. ಅವೊಂದು ಸರ್ಕಲ್ ಇದೆ, ಒಳ್ಳೆ ಸರ್ಕಲ್ ಇತ್ತು. ಸುದೀಪ್ ಅಂತ ಸ್ನೇಹಿತ ಇದ್ದರು. ಆಗ ಹೆಂಗೆ ಅಂದರೆ, ನಾನು ಹೇಳಿದ ಬಂಗಾರದ ಮನುಷ್ಯ ಅಂತೇಳಿ ಹೇಳ್ತಾ ಇರಲಿಲ್ಲ, ಅದು ಎರಡೂ ಬಂಗಾರದ ಮನುಷ್ಯನ ಜೊತೆ ಸೇರಿದ್ದ ಟೈಮ್ ಅದು. ಎಲ್ಲವೂ ಸರಿ ಇತ್ತು, ಯಾರಿಗೆ ಏನು ತಕರಾರು ಇರಲಿಲ್ಲ. ಬಟ್ ಆ ವಿಷ ವೃತ್ತ ಶುರು ಆಯಿತು ಅವರಿಗೆ. ಕೆಲವು ಈಗ ಅರೆಸ್ಟ್ ಆಗಿರೋರೆ ABC ಅದೇನೋ ಬರ್ತಲ್ಲ ನಂಬರ್, ಅವರೇ ಅವನ ದುರಂತಕ್ಕೆ ಕಾರಣ. ಅವರ ಮಾತು ಕೇಳ್ಬಿಟ್ಟ, ಅಣ್ಣ ಒಡೆಯೋಣ, ಬಿಡೋಣ, ನಾವಿದ್ದೀವಿ. ಇದೆಲ್ಲ ನಡೆಯಲ್ಲ. ಗುಂಡಾಕಿದಾಗೆಲ್ಲ ಬರುವಂಥದ್ದು, ಅದು ಸಮಸ್ಯೆ. ಎಷ್ಟು ಕಷ್ಟದಲ್ಲಿ ಬೆಳೆದು ಈ ಜೈಲಿನಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇರ್ಬೋದಾತ? ಎಷ್ಟು ಕಷ್ಟದಲ್ಲಿ ಬೆಳೆದವನು. ಬೇತಾಳ ಅಂತ ಹೊರಗೆ ಕಳಿಸಿದವರಿದ್ದಾರೆ. ಅವನು ಅವಕಾಶ ಕೇಳಲಿಕ್ಕೆ ಹೋದಾಗ, ಇದೇ ಮೀನಮ್ಮ ಅಮ್ಮ ಕರ್ಕೊಂಡು ಹೋಗ್ತಾರೆ ಯಾವುದೋ ಪ್ರೊಡ್ಯೂಸರ್ ಹತ್ರ. ಹೋದಾಗ ಈ ಬೇತಾಳನ ಯಾರು ತೊಗೊಳ್ತಾರೆ, ಹೋಗಮ್ಮ ಅಂದರೆ ಒಬ್ಬ ಭಿಕ್ಷುಕ ಬಂದು ಬೇಡಿದಾಗೆ ಕಳಿಸ್ಬಿಟ್ರು. ಅದನ್ನೆಲ್ಲ ಮೀರಿ ಬೆಳೆದಿದ್ದಾನೆ, ಸಮರ್ಥವಾಗಿ ಬೆಳೆದಿದ್ದಾನೆ ದರ್ಶನ್. ಯಾಕೆಂದರೆ ಆ ಬಂಗಾರದ ಮನುಷ್ಯ ಗುಣ ಇದ್ದಾಗ. ಯಾವತ್ತದು ರಾಕ್ಷಸ ಗುಣ ಆಯಿತಾ, ಅದು ಈಗಾಗಿರೋದು. ಈಗ ನಾನು ಬಂಗಾರದ ಮನುಷ್ಯ ಅಂತೇಳಿ ಹೇಳೋದಿದೆಯಲ್ಲ, ಅದನ್ನು ಅಷ್ಟು ಮಾತ್ರ ತಗೊಂಡ್ರೆ ಅದು ಇದಾಗಲ್ಲ. ನಾನು ಅದರ ಮುನ್ನೆಲೆಯಲ್ಲಿ ಹೇಳಿದ ಮಾತನ್ನು ತೊಗೋಬೇಕು. ಅದು ನನ್ನ ಯಾಕೆ ಬಂಗಾರದ ಮನುಷ್ಯ ಅಂತೇಳಿ ಹೇಳಿದೆ ಅಂತೇಳಿ. ಅದು ತೊಗೊಳ್ದೆ ಬರೀ ಬಂಗಾರದ ಮನುಷ್ಯ ಅಂತೇಳಿ ಹೇಳಿ ಈಗ ಜೈಲಿನಲ್ಲಿದ್ದಾನೆ ಅಂತೇಳಿ ಹೇಳಿದರೆ ಅದು ಆಗಲ್ಲ. ಯಾಕಂದರೆ ನಾನು ಅಂಥದ್ದನ್ನು ಅರಗಿಸ್ಕೊಂಡವನು. ಆದ್ದರಿಂದ ಹೇಳ್ತಾ ಇರೋದು. ಆ ಗುಣ ಎಲ್ಲರಲ್ಲೂ ಇರ್ತದೆ, ದರ್ಶನ್ನಲ್ಲೂ ಇದೆ.
ಹ್ಯೂಮನ್ ಗ್ರೌಂಡ್ಸಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್, ನೀವು ಗಮನಿಸಿರ್ಬೋದು ಇತ್ತೀಚಿನ ದಿನಗಳಲ್ಲಿ. ದರ್ಶನ್ ಅವರ ವಿಚಾರವಾಗಿ ಮಾತಾಡೋದನ್ನು ಪಕ್ಕಕ್ಕಿಟ್ಟು ವಿನೀಶ್ ಅವರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ, ವಿಶ್ಲೇಷಣೆ ಕೊಡ್ತಾ ಇದ್ದಾರೆ. ವಿನೀಶ್ ಬೆಳೀತಾ ಇರೋ ಹುಡುಗ, ಈ ಸಂದರ್ಭದಲ್ಲಿ ಕಷ್ಟದಲ್ಲಿ ಆತನ ಮನಸ್ಥಿತಿ ಹೇಗಿರ್ಬೋದು ಅಂತ ನೀವು ಎತ್ತಾಡಿಸಿರೋರು ಏನಾದರೂ ನೀವು ಹೇಳ್ತೀರಾ ಸರ್ ವಿನೀಶ್ ಬಗ್ಗೆ? ವಿನೀಶ್ ತುಂಬ ತುಂಬ ಕಷ್ಟ. ಯಾಕಂದರೆ ನನಗೆ ಗೊತ್ತು, ನನಗೆ ಅದರ ಅನುಭವ ಆಗಿದೆ. ಇಲ್ಲಿ ನಾನು ಊರಿಗೆ ಹೋದಾಗ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಊರಿಗೆ ಹೋದಾಗ ಇವರಿಗೆ ದರ್ಶನ್ ಫ್ರೆಂಡ್ ಅಂತೆ, ಸುದೀಪ್ ಫ್ರೆಂಡ್ ಅಂತೆ, ಇವ್ರ ಜೊತೆ ಒಂದು ಫೋಟೋ ತೆಗೆಸಿಬಿಡೋಣ ಅಂತ ಒಂದಷ್ಟು ಜನ ಹೇಳ್ತಾಯಿದ್ರು. ಫೋಟೋ ತೆಗೆಸಿದ್ದಾರೆ. ಈ ಇನ್ಸಿಡೆಂಟ್ ಆದಮೇಲೆ ನನ್ನನ್ನೇ ದೂರ ಮಾಡಲಿಕ್ಕೆ ಶುರು ಮಾಡಿದೆ. ದರ್ಶನ್ ಫ್ರೆಂಡ್ ಅಂತ ಬಿಟ್ಬಿಟ್ರಪ್ಪ ಅವರನ್ನು. ವ್ಯತ್ಯಾಸ ಅದು ಆ ಮಗುವಿನ ಮೇಲೆ ಎಷ್ಟು ಪರಿಣಾಮ ಬೀರೋದು, ನನ್ನ ಮೇಲೇ ನನಗೆ ಪರಿಣಾಮ ಬೀರೋ ಪ್ರಶ್ನೆಯೇ ಇಲ್ಲ. ಹಾಗೆ ಇದೆ ಪರಿಸ್ಥಿತಿ. ಆ ಮಗು ಹೇಗೆ ಸಹಿಸ್ಕೊಳ್ಳೋದು? ಸಣ್ಣ ಈಗ ಹರಿದಾಡ್ಕೊಂಡಿದೆ. ಸ್ವಿಟ್ಜರ್ಲ್ಯಾಂಡ್ನ ಯಾವುದೋ ಒಂದು ಸಿಲ್ಟನ್ ಬೆಟ್ಟ, ರೈಸ್ ಬೀಳುವಂಥ ಜಾಗ, ಅಲ್ಲಿ ಹೋಗಿರೋ ಸಣ್ಣ ಮಗು ಹರ್ಕೊಂಡು ಹೋಗ್ತಾ ಇದ್ದೆ. ನಾನು ಎಳ್ಕೊಂಡು ಬಂದು ಅಲ್ಲಿ ನಿಲ್ಲಿಸೋದು, ಮಾತಾಡೋದು, ಇದೆಲ್ಲ ಇದ್ದ ಮಗು ಇವತ್ತು ಯುವಕನಾಗಿದ್ದಾನೆ, ಇಂಡಸ್ಟ್ರಿ ಸ್ವೀಕರ್ತ. ಹೆಂಗೆ ಅಂತ ಹೇಳಲಿಕ್ಕಾಗಲ್ಲ. ಸ್ಕೂಲಿಗೆ ಹೋಗೋ ಸಮಸ್ಯೆ ಇದೆಯಲ್ಲ, ಅದು ತುಂಬ ಎಫೆಕ್ಟ್ ಆಗುತ್ತೆ ಮಾನಸಿಕವಾಗಿ. ಆ ಮಗು ಎಲ್ಲಿ ಸಿಕ್ಕಿದ್ರು ನಾನು ಖಂಡಿತ ಮಾತಾಡ್ತೀನಿ, ಕಿವಿ ಮಾತು ಹೇಳ್ತೀನಿ. ಯಾವ ಇದಕ್ಕೂ ಹೆದರಬೇಡ. ಕಷ್ಟ ಆಗುತ್ತೆ, ಕೇಳಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ನಿನ್ನ ಭವಿಷ್ಯ ದೃಷ್ಟಿಯಿಂದ ನೀನು ಅದನ್ನೆಲ್ಲ ಸಹಿಸ್ಕೊಂಡು ನಿನ್ನ ಭವಿಷ್ಯನ ನೋಡ್ಕೊ ಅಂತ ಹೇಳೋವಂಥ ಇದ್ದೀನಿ. ಗೊತ್ತಿಲ್ಲ ಭೇಟಿ ಆಗ್ತಾನೆ ಇಲ್ವಾ ಅಂತ ಹೇಳಿ.